ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ಸ್ಪೆಷಲಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಮನೇಲಿ ಪಲಾವ್ ತುಂಬಾ ಇಷ್ಟ ಎಲ್ರಿಗೂ. ಸೊ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಫುಲ್ಲು ಗ್ರೀನಾಗಿ ಒಳ್ಳೆ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬರುತ್ತೆ. ನಾನಿವತ್ತು ಪಲಾವ್ಗೆ ಸ್ಪೆಷಲಾಗಿ ಕಾಬೂಲ್ ಕಡಲೆಕಾಳು ಹಾಕಿ ಮಾಡ್ತಾಯಿದ್ದೀನಿ. ನಾನು ಈ ಬಾತ್ಗಳನ್ನೆಲ್ಲ ಕಾಬೂಲ್ ಕಡಲೆಕಾಳು ಹಾಕಿ ಮಾಡೋದು ಸಕ್ಕತ್ತಾಗಿ ಬರುತ್ತೆ. ಒಳ್ಳೆ ಬಿರಿಯಾನಿ ಥರ ಟೇಸ್ಟು. ನೋಡಿ, ಈಗ ಇಲ್ಲಿ ಸ್ವಲ್ಪ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಹಾಕಿದ್ದೀನಿ. ಹಾಗೆ ಒಂದು ದೊಡ್ಡ ಬೆಳ್ಳುಳ್ಳಿ ಕೂಡ ಬಿಡಿಸ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಫಸ್ಟು ನಾವು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಹಾಗೆ ಇಲ್ಲಿ ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತೀನಿ ನಾನು. ಹಾಗೆ ಇಲ್ಲಿ ಒಂದು ಖಾರಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಬೇಕಾದರೂ ಹಾಕೋಬೋದು. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ, ಅಂದರೆ ಅಕ್ಕನ ಮಕ್ಕಳು ಇರೋದ್ರಿಂದ, ಸೊ ಹಾಗಾಗಿ ನಾನು ಕಮ್ಮಿ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 2 ಇಂಚು ಚಕ್ಕೆ, ಹಾಗೆ 1-2 ಲವಂಗ ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲ ಸ್ಪೈಸಿ ಸಾಮಾನುಗಳನ್ನ ಹಾಕಿದಾಗ ಪಲಾವು ಒಳ್ಳೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು. ಸೊ ಅದು ನೋಡ್ಕೊಂಡು ಹಾಕಬೇಕು. ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ರೆ ಸ್ವಲ್ಪ ಕಮ್ಮಿನೇ ಹಾಕಬೇಕಾಗತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಅದು ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ. ಈಗ ಇನ್ನೂ ಒಂದು ಬೌಲ್ಗೆ ನಾನು ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು, ಹುಳಿಕಾಯಿ, ಆಮೇಲೆ ಸ್ವಲ್ಪ ಆಲೂಗಡ್ಡೆ, ಹಾಗೆ ಸ್ವಲ್ಪ ನವಲಕೋಸನ್ನ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಬೇಕಾದರೆ ನೀವು ಇನ್ನೂ ಎಕ್ಸ್ಟ್ರಾ ತರಕಾರಿಗಳನ್ನ ಹಾಕ್ಕೋಬೋದು. ಹೂಕೋಸು, ಆಮೇಲೆ ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಬೋದು. ಸೊ ಇದನ್ನೆಲ್ಲ ಕಟ್ ಮಾಡಿ ಕ್ಲೀನಾಗಿ ತೊಳೆದಿಟ್ಕೊಬೇಕು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿದ್ದೀನಿ. ಹಾಗೆ ಈಗ ಪೇಸ್ಟ್ ರೆಡಿ ಆಯಿತು. ಸೊ ಒಗ್ಗರಣೆ ಹಾಕ್ಬಿಡೋಣ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನೀಗ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆಗೆ ಪಲಾವ್ ಸಾಮಾನು ಏನು ಬರುತ್ತೆ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಪಲಾವ್ ಸಾಮಾನು ಅಂತಲೇ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಅದು ಫುಲ್ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೋಬೇಕು. ಅದಾದಮೇಲೆ ಒಂದು 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅಂದರೆ ಈರುಳ್ಳಿ ಕೆಂಪಗಾದರೆ ಸಾಕಾಗುತ್ತೆ. ಸೊ ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸೊ ಈಗ ಈರುಳ್ಳಿ ನೋಡಿ ಸ್ವಲ್ಪ ಕೆಂಪಗೆ ಆಗ್ತಾ ಇದೆ. ಸೊ ಅಷ್ಟಾದರೆ ಸಾಕಾಗುತ್ತೆ. ನೋಡಿ, ಈಗ ನಾನಿಲ್ಲಿ ಕಾಬೂಲ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಸೊ ಕಾಬೂಲ್ ಕಡಲೆಕಾಳನ್ನ ಓವರ್ ನೈಟ್ ನೆನೆಸಿಟ್ಟಿದ್ದೆ. ಸೊ ಅದು ನೆಂದ ಮೇಲೆ ಫುಲ್ಲು ಕಾಳು ತುಂಬ ದಪ್ಪ ಆಗುತ್ತೆ. ಆವಾಗ ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಈ ಕಾಬೂಲ್ ಚೆನ್ನಾಗಿ ಮಾಡಿ ನೀವು ಬಾತ್ಗಳನ್ನ ಸೂಪರಾಗಿರುತ್ತೆ. ಸೊ ಈ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ, ಜಾಸ್ತಿ ಏನಲ್ಲ, ಸ್ವಲ್ಪ. ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ, ಅಂದರೆ ಈರುಳ್ಳಿ ಸ್ವಲ್ಪ ಬೇಯೋವರೆಗೂ ಆದರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಚಿಟಿಕೆ ಒಂಚೂರು ಅರಿಶಿನ ಹಾಕ್ಕೋಬೇಕು ಒಗ್ಗರಣೆಗೆ. ಸೊ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಈಗ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅದನ್ನು ಸ್ವಲ್ಪ ಹುರ್ಕೊಬೇಕು. ಸೊ ಹಾಗಾಗಿ ನಾನೀಗಿಲ್ಲಿ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಹುಳಿಕಾಯಿ, ಹಾಗೆ ನವಿಲುಕೋಸು, ಸ್ವಲ್ಪ ಆಲೂಗಡ್ಡೆ, ಹಾಗೆ ಸ್ವಲ್ಪ ಕಾಳನ್ನ ಹಾಕಿದ್ದೀನಿ, ಕಾಬೂಲ್ ಕಡಲೆಕಾಳು. ನೋಡಿ, ಅರಿಶಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಈ ಪಲಾವು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಬಿರಿಯಾನಿ ಟೇಸ್ಟ್ ಇರುತ್ತೆ. ಸೂಪರಾಗಿರುತ್ತೆ. ಫುಲ್ ಗ್ರೀನಾಗಿ ಇರುತ್ತೆ. ಈ ಮದುವೆ ಮನೆ ಸ್ಟೈಲ್ ಥರ ಇರುತ್ತೆ, ಹೋಟೆಲ್ ಸ್ಟೈಲ್ ಥರ ಸೂಪರಾಗಿರುತ್ತೆ. ಈ ಥರ ಪಲಾವ್ ತಿಂದವರು ಇನ್ನೂ ಒಂದ್ಸಲಿ ಬೇಕು ಅಂತ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ನಮ್ಮ ಪ್ರಿಯಂಗಂತೂ ತುಂಬ ಇಷ್ಟ ಪಲಾವು. ಅದು ನಾನು ಮಾಡಿರೋ ಪಲಾವ್ ತುಂಬ ಇಷ್ಟ ಅವಳಿಗೆ. ನೋಡಿ, ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಕೂಡ ಫ್ರೈ ಮಾಡಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫ್ರೈ ಮಾಡಬೇಕಾದ್ರೆ ಸಾಲ್ಟ್ ಹಾಕೋದ್ರಿಂದ ತರಕಾರಿ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಇಲ್ಲಾಂದರೆ ಅದು ಸಪ್ಪೆ ಹೊಡಿತಾ ಇರುತ್ತೆ ಪಲಾವು ರೆಡಿ ಆದಮೇಲೆ ತಿನ್ನಬೇಕಾದ್ರೆ. ಸೊ ಕ್ಲೀನಾಗಿ ನೋಡಿಕೊಂಡು ಫ್ರೈ ಮಾಡ್ಕೊಬೇಕು.
ನೋಡಿ ಈಗ ಇದಿಷ್ಟು ಹುರಿದಾದ್ಮೇಲೆ ನಾವು ಆಲ್ರೆಡಿ ಆಗಲೇ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ನಾವು, ಅಂದರೆ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಗ್ರೀನ್ ಪೇಸ್ಟ್ನ ರೆಡಿ ಮಾಡಿದ್ವಲ್ಲ. ಸೊ ನೋಡಿ ಇಷ್ಟು ಡಾರ್ಕ್ ಆಗಿರಬೇಕು. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಈ ಥರ ಗ್ರೀನ್ ಇದ್ದಾಗಲೇ ಪಲಾವು ಫುಲ್ ಗ್ರೀನಾಗಿ ಬರೋದು. ಯಾಕೆ ಗ್ರೀನಾಗಿ ಬರಲ್ಲ ಅಂತ ಕೇಳ್ತಾ ಇರ್ತೀರಲ್ಲ, ನೋಡಿ ಈ ಥರ ಕ್ಲೀನಾಗಿ ಸ್ವಲ್ಪ ಕೊತ್ತಂಬರಿ ಪುದೀನನ ಜಾಸ್ತಿ ಹಾಕಿ ಕ್ಲೀನಾಗಿ ರುಬ್ಕೋಬೇಕು. ಆವಾಗ ಕ್ಲೀನಾಗಿ ಗ್ರೀನಾಗೆ ಬರುತ್ತೆ ಪಲಾವು. ನೋಡಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನಾನು ಇದು ಸ್ವಲ್ಪ ಬೇಯೋ ಅಷ್ಟೊತ್ತಿಗೆ ನಾನು ಈಗ ಇಲ್ಲಿ ಸ್ವಲ್ಪ ಅಕ್ಕಿನ ತೊಗೋತಾ ಇದ್ದೀನಿ. ಸೊ ಇಲ್ಲಿ ಒಂದು 2 ಕಪ್ಪಷ್ಟು ಅಂದರೆ 2 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 2 ಪಾವ್ ಅಕ್ಕಿಗೆ 3 ಪಾವ್ ನೀರು ಹಾಕ್ಕೊಬೇಕು, ಅಂದರೆ 3 ಲೋಟ ನೀರು ಹಾಕ್ಕೊಬೇಕು. ಸೊ 2:3 ಮೆಜರ್ಮೆಂಟಲ್ಲಿ ನಾನು ನೀರು ಹಾಕ್ತಾ ಇರ್ತೀನಿ. ನೋಡಿ ಇದನ್ನು ಸ್ವಲ್ಪ ಹೊತ್ತು ನೆನೆಸಿದ್ದೀನಿ ಅಕ್ಕಿನ. ಈಗ ಈ ಏನು ಮಸಾಲೆ ಹಾಕಿದ್ವಲ್ಲ ಅದರಲ್ಲೇ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಹುರ್ಕೊಬೇಕು. ಅಂದರೆ ಆ ಮಸಾಲೆ ಮತ್ತು ಅಕ್ಕಿ ಮಿಕ್ಸ್ ಆಗೋ ಥರ ಹುರ್ಕೊಬೇಕು. ಆವಾಗ ಪಲಾವು ಮುದ್ದೆ ಆಗಲ್ಲ. ಒಳ್ಳೆ ತಪ್ಪಲೆಯಲ್ಲಿ ಮಾಡಿದಾಗ ಬರುತ್ತಲ್ಲ ಬಿಡಿ ಬಿಡಿಯಾಗಿ ಆ ಥರ ಬರುತ್ತೆ. ಸೂಪರಾಗಿರುತ್ತೆ ಮಾತ್ರ ಟೇಸ್ಟು. ನೀವು ಮಾಡಿ ಈ ಥರ ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ಅಂತ ಪಲಾವು. ನೋಡಿ ಈ ಥರ ಫುಲ್ಲು ಕ್ಲೀನಾಗಿ ಅನ್ನ ಮತ್ತು ಮಸಾಲೆ ಹೊಂದಿಕೆ ಆಗೋ ಥರ ನಾವು ಕ್ಲೀನಾಗಿ ಫ್ರೈ ಮಾಡಬೇಕು, ಕ್ಲೀನಾಗಿ ಕಲಿಸ್ಕೋಬೇಕು. ಈಗ ಇದಕ್ಕೆ ಇನ್ನೂ ಒಂದು ಪೇಸ್ಟ್ ಹಾಕ್ತಾಯಿದ್ದೀನಿ. ಏನು ಅಂದರೆ ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು 4-5 ಸ್ಪೂನು ಕಾಯಿ ತುರಿ ತೊಗೊಂಡಿದ್ದೆ. ಸೊ ಇದಕ್ಕೆ ಕಾಯಿ ತುರಿನ ರುಬ್ಬಿಟ್ಟು ಕ್ಲೀನಾಗಿ ಹಾಕಿದ್ರೆ, ಅಂದರೆ ಕಾಯಲ್ಲಾದರೂ ಹಾಕ್ಕೋಬೋದು, ಇಲ್ಲ ಕಾಯಿ ತುರಿದಿದ್ದು ಕೂಡ ಹಾಕ್ಕೋಬೋದು. ಕಾಯಿ ತುರಿದಿರೋದನ್ನ ಹಾಕ್ತೀವಿ ಅಂದರೆ ಸ್ವಲ್ಪ ಕಾಯಿನ ಕ್ವಾಂಟಿಟಿ ಕಮ್ಮಿ ಮಾಡಿ, ಕಾಯಿ ಹಾಲು ಹಾಕ್ತೀನಿ ಅಂದರೆ ಕಾಯ್ದು ಕ್ವಾಂಟಿಟಿನ ಜಾಸ್ತಿ ಹಾಕಿ ನೀರು ತೆಗೆದು ಕ್ಲೀನಾಗಿ ಹಾಲನ್ನ ಕೂಡ ಹಾಕ್ಕೋಬೋದು. ಅದೆಲ್ಲ 2 ರಿಸ್ಕು. ಆಮೇಲೆ ಆ ಕಾಯಿನ ವೇಸ್ಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ಒಂದು ಸ್ವಲ್ಪ ಕಾಯಿನ ಹಾಕ್ಕೊಂಡು ಒಂದು 4-5 ಸ್ಪೂನ್ ಕಾಯಿನ ಹಾಕ್ಕೊಂಡು ತುರಿದ್ಬಿಟ್ಟು ಸ್ವಲ್ಪ ನೀರಾಗಿ ತುರಿದ್ಬಿಟ್ಟು ಅದರದ್ದೇ ಕೂಡ ನಾವು ಇಲ್ಲಿ ಕಾಯಿ ಹಾಲು ಥರ ಹಾಕ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ಅದಿನ್ನೂ ಸೂಪರಾಗಿರುತ್ತೆ. ಈಗ ನಾನು ಇದಕ್ಕೆ ಅಂದರೆ 2 ಪಾವ್ ಅಕ್ಕಿ ತೊಗೊಂಡಿದ್ದೆ. 2 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕ್ತಾಯಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ಮೆಜರ್ಮೆಂಟ್ ನೋಡ್ಕೋಬೇಕು. ನೀವೇನಾದರೂ 4-5 ಕಪ್ ಹಾಕ್ಬಿಟ್ರೆ ಅನ್ನ ಫುಲ್ಲು ಮುದ್ದೆ ಆಗಿಬಿಡುತ್ತೆ. ಸೊ ಸೋನಾ ಮಸೂರಿ ಆಗಿರೋದ್ರಿಂದ ನಾವು ಸ್ವಲ್ಪ ಕಡಿಮೆನೇ ಹಾಕಬೇಕು, ತುಂಬ ಜಾಸ್ತಿ ಹಾಕೋದು ಏನು ಬೇಡ. ನೋಡಿ ಈಗ ಇದಿಷ್ಟು ಅಕ್ಕಿಗೆ ನೀರು ಹಾಕಾಯಿತು. ಸೊ ಕ್ಲೀನಾಗಿ ಅದನ್ನೆಲ್ಲ ಕ್ಲೀನಾಗಿ ಕಲಸಾದ್ಮೇಲೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಬೇಕು. ಸಾಲ್ಟು ರುಚಿಯೆಲ್ಲ ನೋಡಿದ್ಮೇಲೆ ಕರೆಕ್ಟಾಗಿದೆ ಅಂತ ಆದಮೇಲೆ ಸ್ವಲ್ಪ ಟೊಮೊಟೊನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊ ಯೂಶ್ವಲಿ ನಾನು ಲಾಸ್ಟಲ್ಲೇ ಹಾಕೋದು, ನಿಮಗೆಲ್ಲ ಗೊತ್ತು. ಟೊಮೊಟೊ ಲಾಸ್ಟಲ್ಲಿ ಹಾಕೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಸಾಲ್ಟು ಖಾರ ಏನಾದರೂ ಜಾಸ್ತಿ ಆಗಿಬಿಟ್ಟಿದ್ರೆ ಅದು ಅಲ್ಲಿಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಅದಿನ್ನೂ ಸಕ್ಕತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಪಲಾವು. ಈ ಥರ ಫುಲ್ ಅನ್ನಕ್ಕೆಲ್ಲ ಫುಲ್ಲು ಸ್ವಲ್ಪ ಆಯಿಲ್ ಆಗಿದೆ. ಆವಾಗ ಕ್ಲೀನಾಗಿ ಬರುತ್ತೆ, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ನೋಡಿ ಇದು ಇಷ್ಟು ಕ್ಲೀನಾಗಿ ತಿರುಗಿಸಿದ್ಮೇಲೆ ಈಗ ನಾನಿಲ್ಲಿ ಒಂದೇ ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿ, ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ನಾನು ಜಸ್ಟ್ ಹೀಗೆ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು 2 ವಿಜಿಲ್ ಅಥವಾ 1 ವಿಜಿಲ್ ಓಡಿಸಿದ್ರೆ ಸಾಕು ಕುಕ್ಕರ್ದು. ಸೊ ಅಲ್ಲಿಗೆ ಪಲಾವ್ ರೆಡಿ ಆಗುತ್ತೆ. ಸಕ್ಕತ್ತಾಗಿರುತ್ತೆ. ಫುಲ್ಲು ಉದ್ರಾಗಿ ಫುಲ್ಲು ಗ್ರೀನಾಗಿ ಹೋಟೆಲ್ ಸ್ಟೈಲ್ ಪಲಾವ್ ಈ ಥರ ಇರುತ್ತೆ. ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ
ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬು. ಬನ್ನಿ ಪಲಾವ್ ಹೇಗೆ ಬಂತು ಅಂತ ನೋಡೋಣ. ನೋಡಿ ರೆಡಿ ಆದಮೇಲೆ ಪಲಾವು ಈ ಥರ ಫುಲ್ಲು ಗ್ರೀನ್ ಆಗಿ ಫುಲ್ಲು ಉದ್ರಾಗಿ ಎಷ್ಟು ಸಖತ್ತಾಗಿ ಬಂದಿತ್ತು ಅಂದರೆ ಬಿರಿಯಾನಿ ಥರ ಆಯಿತು, ವೆಜಿಟೇಬಲ್ ಬಿರಿಯಾನಿ ಥರ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ಪಲಾವು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.